ಇಲ್ಲಿ ನೋಡಿ, ಇದು ಬೆಳಗ್ಗೆ ತಿಂಡಿ ಆದಮೇಲೆ ತಗೊಳ್ಳೋದು. ಮತ್ತು ಹಾಂ ಇದು ಮಧ್ಯಾಹ್ನ ಊಟ ಆದಮೇಲೆ ತಗೊಳ್ಳೋ ಟ್ಯಾಬ್ಲೆಟ್. ರಾತ್ರಿ ಊಟ ಆದಮೇಲೆ ತಗೊಳ್ಳೋದು ಇದಕ್ಕ. ಅಕ್ಕನೇ ಬಂದರು. ಅಕ್ಕ, ಮಾವಯ್ಯ ರಾತ್ರಿ ಊಟ ಆದ್ಮೇಲೆ ತಗೊಳ್ಳೋ ಟ್ಯಾಬ್ಲೆಟ್ ಯಾವುದು? ಯಾಕೆ ನಿನಗೆ ಗೊತ್ತಿಲ್ವಾ? ಇಲ್ಲ ಅಕ್ಕ, ಅದು ಪ್ರತಿಯೊಂದಕ್ಕೂ ಬಂದು ಅಕ್ಕ 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 ಅಂತ ತಲೆ ತಿಂತಾ ಇರ್ತೀಯಲ್ಲ. ಎಲ್ಲ ಕೆಲಸ ನಾನೇ ಮಾಡೋ ಹಾಗಿದ್ರೆ ನೀನೇನಕ್ಕೆ ಬೇಕು ಸಾಧನ? ಆ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕರೆಕ್ಟ್ ಆಗೇ ಇದೆ. ನೀನ್ ಅದ ಕೈ ಹಾಕಿ ಹಾಕಿ ಅದನ್ನ ಮೆಸಪ್ ಮಾಡಬೇಡ. ಇಲ್ಲ ನೋಡು, ನಮ್ಗೆ ಯಾವ್ದೋ ಒಂದ್ ಕೆಲಸ ಬರ್ಲಿಲ್ಲ ಅಂದ್ರೆ ಅದ ಕೈ ಹಾಕಬಾರ್ದು. ಅಂಡರ್ಸ್ಟ್ಯಾಂಡ್? ಅಕ್ಕ, ಮಾವಯ್ಯ ಹುಷಾರ್ ತಪ್ಪದ್ರಲ್ಲ, ಯಾವುದಾದ್ರೂ ಮಾತ್ರೆ ಮಿಸ್ ಆಗಿ ತಗೊಂಡಿರ್ಬೋದು. ಇನ್ಮೇಲೆ ಕೊಡೋದಕ್ಕೆ ಮುಂಚೆ ನೀನಾಗಿ ನೋಡಿ ಕೊಡು ಅಂತ ಇವ್ರು ಹೇಳಿದ್ರು. ಅದಕ್ಕೆ ನೋಡ್ತಾ ಇದ್ದೆ ಅಕ್ಕ. ಕನ್ಫ್ಯೂಸ್ ಆಯಿತು, ಗೊತ್ತಾಗ್ಲಿಲ್ಲ, ನಿಮ್ಮನ್ನು ಕೇಳಿದೆ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ತಾನೆ? ಅದನ್ನ ನೋಡಿನೂ ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ನಂತ ದಡ್ಡಿ ಇನ್ನೊಬ್ಳಿಲ್ಲ. ಏನ್ ಮೇಡಮ್, ಕೋಪದಲ್ಲಿ ಕೊತ್ತ ಅಂತ ಕುದೀತಾ ಇದ್ದೀರಾ? ನನ್ನ ರಾಮದ ಮೇಲಿನ ಕೋಪನ ಪಾಪ ನನ್ನ ಹೆಂಡತಿ ಮೇಲೆ ತೋರಿಸ್ತೀರಲ್ರಿ, ಯಾಕ್ರಿ? ಬೋರ್ಡ್ ರೂಮಲ್ಲಿ ಆದ ಅನೌನ್ಸ್ಮೆಂಟ್ ಕೇಳಿ ನಿಮ್ಮ ಒಳಗಿದ್ದ ರೋಷ, ದ್ವೇಷ, ಆವೇಶ ಎಲ್ಲ ಡಬಲ್ ಆಗ್ಬಿಟ್ಟಿದೆ ಅನ್ಸುತ್ತೆ. ನನ್ನ ರಾಮ ಬೆಸ್ಟ್ ಡಿಸಿಷನ್ ತಗೊಂಡಿದ್ದಾನೆ. ನಮ್ಮ ಅಶೋಕ ದೇಸಾಯಿ ಅಂಡ್ ದೇಸಾಯಿ ಗ್ರೂಪ್ ಆಫ್ ಕಂಪ್ನೀಸ್ಗೆ COO. ಜಸ್ಟ್ ಲೈಕ್ ಎ ವಾವ್. ನನ್ನ ರಾಮ ಹಾಕಬಾರ್ದಿತ್ತು ನಿಂಗೆ ಪಂಗನಾಮ. ಭಾರ್ಗವಿ ಬೇಡ, ಸುಮ್ಮನಿದ್ ಬಿಡು. ನನ್ನನ್ನು ಮತ್ತೆ ಮತ್ತೆ ಕೆಣಕಬೇಡ. ಸತ್ಯ, ನಾನು ಸತ್ಯನೇ ಹೇಳೋದು. ನೀನು ಹಿಂಗೆಲ್ಲ ಗದ್ರಕೊಂಡ್ಬಿಟ್ರೆ ಎದ್ರಕೊಂಡ್ಬಿಡ್ತೀನಿ. ಆ ಪರಿಸ್ಥಿತಿಗೆ ನಾನು ಇನ್ನೂ ಬಂದಿಲ್ಲಮ್ಮ. ಏನು ಗೊತ್ತಾ, ನೀನು ಸುಳ್ಳಿನ ಮುಖ ಹಾಕೊಂಡು ಬದುಕ್ತಾ ಇದೆಯಲ್ಲ, ಇನ್ಮೇಲೆ ನೀನು ಸ್ವಲ್ಪ ಭಯ ಭಕ್ತಿಯಿಂದ ಇರೋದು ಕಲ್ತ್ಕೋ. ಯಾಕೆ ಗೊತ್ತಾ, ಯಾವ ಸುಳ್ಳಿನ ದಾರದಿಂದ ನೀನು ಮುಖವಾಡನ ಕಟ್ಕೊಂಡಿದೆಯಲ್ಲ, ಆ ದಾರ ಸೌದೋಗ್ತಾ ಇದೆ. ಇನ್ನೇನು ಆ ದಾರ ಕಟ್ಟಾಗಿ ಮುಖವಾಡ ಕಳ್ಚಿ ಬೀಳುತ್ತೆ. ನಿನ್ನ ಅಸಲಿ ಮುಖ ಎಲ್ಲರಿಗೂ ನೋಡಕ್ಕೆ ಸಿಕ್ಬಿಡುತ್ತೆ. ಬಿ ಕೇರ್ಫುಲ್. ಸತ್ಯ, ಅಲ್ಪ ಸಮಾಧಾನ. ಎಷ್ಟು ಜನಕ್ಕೆ BP ಬರ್ಸಿಲ್ಲ ನೀನು? ಹಿಂಗೆಲ್ಲ ಕಿರ್ಚಾಡಕ್ಕೆ ಹೋಗಿ ಇವಾಗ ನಿನಗೆ BP ಬಂದ್ಬಿಟ್ರೆ ಕಷ್ಟ ನಮ್ಮ. ಹುಷಾರು, ಸಮಾಧಾನ. ಆಮೇಲೆ ಇನ್ನೊಂದು ವಿಷಯ ನಾನು ಹಿಂಗೆ ಹೇಳಿದ್ದೆ, ನೆನಪಿದೆ ಅಲ್ವಾ? ಈ ಮನೆಯಲ್ಲೇ ವಾಣಿಯತಿಗೆಯ ಕಣ್ಣಿದೆ, ಅದು ನಿನ್ನ ಬೆನ್ನಿಗೆ ಇದೆ. ನೀನು ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಮುಂಚೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಅನುಭವಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಹೆಂಗೆ ಹೇಳು?
ಆ ಆ ಮಗ ಇನ್ ಮುಂದೆ ನನ್ನ ಫ್ರೆಂಡ್ ಮೇಲೆ ಅಪ್ಪಿ ತಪ್ಪಿನೂ ಯಾರು ಡೌಟ್ ಪಡಬಾರ್ದು. ನಮ್ಮ ಜನಕ್ಕೆ ಒಂದು ಪ್ರಾಬ್ಲಮ್ ಇದೆ ಕಣ, ಎಲ್ರೂ ತುಂಬಾ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತಾರೆ. ನನ್ನ ಫ್ರೆಂಡ್ ಬಗ್ಗೆ ಯಾರೇ ಲೈಟಾಗಿ ಮಾತಾಡಿದ್ರು ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಿಂಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಒಂದು ನಿಮಿಷ. ಹೊಸ ಸಿಒಗೆ ಹೊಸ ಮನೆ. ಏಯ್, ಏನ ಇವೆಲ್ಲ? ತಲೆ ಕೆಟ್ಟಿದ್ಯಾ ನಿನಗೆ? ನನಗಿವೆಲ್ಲ ಬೇಡ. ಇನ್ನೊಂದ್ ಸಲ ಈ ತರ ಹುಚ್ಚಾಟ ಆಡಿದ್ರೆ ಚೆನ್ನಾಗಿರಲ್ಲ ನೋಡು. ಇದನ್ನೇನು ನಾನು ಗಿಫ್ಟ್ ಅಂತ ಕೊಡ್ತಿಲ್ಲ ಮಾರಾಯ. ಇಷ್ಟು ದಿನ ನೀನು ನನ್ನ ಪೊಸಿಷನ್ ಅಲ್ಲಿದ್ದು ನಮ್ಮ ಆಫೀಸ್ ಎಲ್ಲಾ ಜವಾಬ್ದಾರಿಗಳನ್ನ ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ಯಾ. ಮೂರವ ಇವರ ಸಿಒ ನಾವು. ಯು ಡಿಸರ್ವ್ ದಿಸ್ ಮಗ. ಮಗ ಬೇಡ ಕಣೋ, ನನ್ ಪುಟ್ಟ ಮನೆನೇ ಸಾಕು ನನಗೆ. ನಾನು ಇಲ್ಲಿ ಖುಷಿಯಾಗಿದ್ದೀನಿ. ಅದು ಅಲ್ಲದೆ ಇಡೀ ದಿನ ಮೋಸ್ಟ್ ಆಫ್ ದ ಟೈಮ್ ನಾನು ನಿನ್ ಮನೇಲೇ ಇರ್ತೀನಿ. ಇವೆರಡೆ ನನಗೆ ತುಂಬಾ ಖುಷಿ ಕೊಡುವಂತ, ಕಂಫರ್ಟ್ ಕೊಡುವಂತ ಜಾಗಗಳು. ಅಲ್ಲ ಮಾರಾಯ. ಸುಮ್ನಿರ, ಜಾಸ್ತಿ ಮಾತಾಡ. ನೀನ್ ಕೊಟ್ಟಿರುವಂತ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀನಿ. ಸುಮ್ನೆ ನಡಿ ಇವಾಗ. ಏಯ್ ಅಶೋಕ, ಇವತ್ತು ನಮ್ಮ ಅಶೋಕ್ ಸಾಹೇಬ್ರು COO ಆಗಿದ್ದಕ್ಕೆ ನಾನೇ ನನ್ನ ಕೈಯಾರೆ ಜಾಮೂನ್ ಮಾಡಿದ್ದೀನಿ. ಕೊಡು ಸಾಧನ, ತಗೊಳ್ಳಿ. ಅಯ್ಯೋ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಶೋಕ, ಸಂತೋಷನ ಸಂಭ್ರಮದಿಂದ ಆಚರಿಸಿದ್ರೆ ಕಣು ಡಬಲ್ ಆಗೋದು. ತಗೋ ತಗೋ. ಸರ್, ನೀವು ಕೂತ್ಕೊಳ್ಳಿ, ತಗೊಳ್ಳಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಶೋಕ್. ಅಪ್ಪು ತರ ನೀನು ಈ ಮನೆ ಮಗಾನೆ. ಆಫೀಸಲ್ಲಿ ಯಾವುದೇ ಕೆಲಸ ಆಗ್ಲಿ ಅಚ್ಚುಕಟ್ಟಾಗಿ ಮಾಡ್ತೀಯ, ಮನೇಲಿ ಮನೆಯವ್ರ ತರಾನೇ ಬೆರೀತೀಯ. ಅಪ್ಪು, ನನಗಂತೂ 100% ಗ್ಯಾರಂಟಿ ಇದೆ, ಇವನ್ COO ಆದ್ಮೇಲೆ ನಮ್ಮ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅಂತ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ನೀನೊಬ್ಬರಿಂದಾನೇ ಕಣೋ ಈ ಥರ ಎಲ್ಲ ಯೋಚನೆ ಮಾಡೋಕ್ಕಾಗೋದು. ಥ್ಯಾಂಕ್ಸ್ ಚಿಕ್ಕಿ. ಸದ್ಯ ಆ ಚರಣ್ ಆಫೀಸಿಂದ ತೊಲಗ್ದ. ಇನ್ನು ಮುಂದೆ ಅಂಥವ್ರನ್ನ ಆಫೀಸ್ ಹತ್ರನೂ ಸೇರಿಸ್ಬಾರ್ದು. ಗೊತ್ತಿರೋರು ನಂಬಕಸ್ತರನ್ನ ಮಾತ್ರ ಆಫೀಸಿಗೆ ಅಪಾಯಿಂಟ್ ಮಾಡ್ಕೋಬೇಕು. ನೀವೇನಂತೀರ ಮಾವಯ್ಯ? ಹೌದಮ್ಮ, ರಾಮು ಅಶೋಕ ಆಫೀಸ್ನಲ್ಲಿ ಇದ್ಮೇಲೆ ಅವರೆಲ್ಲ ನೋಡ್ಕೋತಾರಮ್ಮ. ಯಾ ಚಿಕ್ಕಿ, ಆಲ್ಸೋ ವಿ ಗಾಟ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ನೆಕ್ಸ್ಟ್ ನಮ್ಮ ಕಂಪನಿಗೆ ಯಾರನ್ನೇ ಹೈರ್ ಮಾಡಬೇಕಾದ್ರೆ ಅವ್ರ ಹಿಸ್ಟ್ರಿನ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು, ನಮ್ಮವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ನಮಗೂ ಅವ್ರ ಮೇಲೆ ನಂಬಿಕೆ ಇರುತ್ತಲ್ವಾ? ಹ್ಯಾಸ್ ಯು ವಿಶ್ ಚಿಕ್ಕಿ. ಈ ಚಿಕ್ಕಿ ಏನ್ ಮಾಡಕ್ ಹೊರಟಿದ್ದಾರೆ ಅರ್ಥನೇ ಆಗ್ತಿಲ್ವಲ್ಲ. ಏನಪ್ಪ ಅಣ್ಣಯ್ಯ, ನಿಮ್ಮ ಹೆಂಡ್ರು ಭಾಳ ಒಳ್ಳೆಯವ್ರ ಥರ ಮಾತಾಡ್ತಾ ಇದಾರೆ. ಇವಳು ಇಷ್ಟೊಂದೆಲ್ಲ ಒಳ್ಳೆಯವ್ರ ಥರ ಮಾತಾಡ್ತಿದ್ದಾಳೆ ಅಂದರೆ ಅಶೋಕನ್ಗೆ ಏನೋ ಆಪತ್ತಿದೆ ಅಂತ ಅರ್ಥ. ಕುರಿ ಕಡಿಯೋಕ್ಕೆ ಮುಂಚೆ ತುಂಬ ಚೆನ್ನಾಗಿ ಮೇಯಿಸ್ತಾರಂತೆ. ಈ ಬೌನ್ಸರ್ ಹಾಕಿ ಸೆಟಪ್ ಮಾಡಿ ಆಮೇಲೆ ಯಾರು ಹಾಕ್ತಾರೆ ಹಾಗೆ. ವಿಕೆಟ್ ಬೀಳುತ್ತೆ ಅನ್ಸುತ್ತೆ. ಅಶೋಕಂದು ಬೋಲ್ಡ್ ಹಾಕಿದವನು. ಆಫೀಸಲ್ಲಿ ನಡೆದ ಕಿತಾಪತಿಗೆಲ್ಲ ವಿಶ್ವನ್ ಕೈವಾಡ ಇದೆ ಅಂತ ರಾಮ ನಂಬಿದ್ದಾನೆ. ನನಗಷ್ಟು ಸಾಕು. ನೀವಿಬ್ಬರು ಸೇರಿಕೊಂಡು ನನಗೆ ಚಳ್ಳೆ ಹಣ್ಣು ತಿನ್ಸಿದ್ರಲ್ಲ, ಇನ್ನು ನೋಡಿ ನಿಮ್ಮ ಗತಿ ಅದೂ ಗತಿ. ಸೀತಮ್ಮ, ಲೆಟರ್ಸ್ ಎಲ್ಲ ಹೋಗಿರುತ್ತಾ?
ಇವತ್ತಷ್ಟೇ ಪೋಸ್ಟ್ ಮಾಡಿರೋದಲ್ವಾ ಸಿಹಿ, ನಾಳೆ ಹೋಗಿ ತಲುಪತ್ತೆ. ನಿನ್ಗೆ ಯಾಕೆ ಇಷ್ಟೊಂದು ಅವಸರ? ನಾಳೆ ನಿನ್ನ ಸ್ಕೂಲ್ಗೆ ಹೋಗ್ತಿಲ್ಲ, ಆಗ ನಿನ್ನ ಫ್ರೆಂಡ್ಸ್ ಹೇಳ್ತಾರೆ ಸಿಕ್ತು ಅಂತ. ಸೀತಮ್ಮ, ನನ್ನ ಫ್ರೆಂಡ್ಗೂ ಕಳಿಸ್ತಿದ್ದೀನಿ. ರಾಮ್ಗ ಊರಿಗೆ ಯಾವಾಗಲೇ ಲೆಟರ್ ಬರ್ದೆ ನೀನು? ಈಗ ಬೈಬೇಡ ನೀನು. ನನ್ನ ಫ್ರೆಂಡಿಗೆ ಫೋನ್ ಮಾಡಬೇಡ ಅಂದಿದ್ಯಾ, ಲೆಟರ್ ಕಳಿಸ್ಬೇಡ ಅಂದಿದ್ಯಾ. ಸೀತಮ್ಮ, ನೀನು ಪರ್ಮಿಷನ್ ಕೊಟ್ರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕಾರ್ಡ್ ಸಿಗ್ತಾ ಅಂತ ಕೇಳಲ್ಲ. ಏನು ಬೇಡ. ಆಗಲ್ಲ ಸೀತಮ್ಮ, ತಾತ ಹೇಳ್ತಿದ್ರು ಅಡ್ರೆಸ್ ಸರಿಯಾಗಿಲ್ಲ ಅಂದ್ರೆ ಕಾರ್ಡ್ ಅವ್ರಿಗೆ ತಲುಪಲ್ಲ ಅಂತ. ಸೀತಮ್ಮ, ಒಂದೇ ಒಂದ್ಸಲ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕಾರ್ಡ್ ಸಿಗ್ತಾ ಅಂತ ಕೇಳಲ್ಲ ಪ್ಲೀಸ್ ಸೀತಮ್ಮ, ಪ್ಲೀಸ್. ಸಿಹಿ, ಈ ಲೆಟರ್ಗಳಲ್ಲಿ ಮಾತಾಡೋ ಖುಷಿನೇ ಬೇರೆ ಕಡೆ. ನಾವೊಬ್ರಿಗೆ ಲೆಟರ್ ಬರ್ದು ಅದವ್ರಿಗೆ ಹೋಗಿ ತಲುಪಿ ಏನು ಉತ್ತರ ಕೊಡ್ತಾರೆ ಅಂತ ನಾವು ಕುತೂಹಲದಿಂದ ಕಾಯ್ತಿರ್ತೀವಲ್ವಾ, ಆ ಖುಷಿನೇ ಬೇರೆ. ಅದು ಫೋನ್ ಮತ್ತೆ ಮೆಸೇಜಲ್ಲಿ ಸಿಗಲ್ಲ. ಹಾಗಿದ್ರೆ ನೀನ್ ಏನಂತ ಆನ್ಸರ್ ಮಾಡ್ತೀಯ ಅಂತ ನನ್ನ ಫ್ರೆಂಡ್ ಕಾಯ್ತಾ ಇರ್ತಾರ? ನನ್ನ ಫ್ರೆಂಡು ಲೆಟರ್ ಕಳ್ಸಿದ್ರಲ್ವಾ, ಅದಕ್ಕೆ ನೀನ್ ಆನ್ಸರೇ ಮಾಡಿಲ್ಲ. ಪಾಪ ನನ್ನ ಫ್ರೆಂಡು ವೇಟ್ ಮಾಡ್ತಿರ್ತಾರೆ. ಈಗ ನಾನು ಫೋನ್ ಮಾಡ್ಲಾ ಬೇಡ್ವಾ? ಫೋನ್ ಮಾಡಿ ಕೇಳೋ ಹಾಗಿದ್ರೆ ಲೆಟರ್ ಯಾಕೆ ಬರ್ತೇ ನೀನು? ಲೆಟರ್ ಬರ್ದಿದ್ಯಾ ಅಂದಮೇಲೆ ಕಾಯಕ್ಕೂ ರೆಡಿ ಇರಬೇಕು. ಸರಿ ಸಿನಮ್ಮ, ನಾನು ಕಾಯ್ತೀನಿ. ಸರಿ, ಈಗ ಮಲ್ಕೋ ಬಾ. ಏನು ಸರ್ ಇದು? ಅಡ್ರೆಸ್ ಬರಿದೆ, ಬರೇ ಶ್ರೀರಾಮ್ ದೇಸಾಯಿ ಅಂತ ಬರ್ದಿದ್ದಾರೆ. ಹಿಂಗೆ ಬರೆದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಕೊನೆಗೆ ಯಾರೋ ಹೇಳಿದ್ರು, ಮೊನ್ನೆ ಟಿ ವಿಲಿ ಬಂದ್ರಲ್ಲ, ಆ ದೇಸಾಯಿ ಮನೆಯವರೇ ಇರಬೇಕು ಅಂತ ಹೇಳಿ ಯಾರ್ಯಾರಿಗೂ ಫೋನ್ ಮಾಡಿ ಕೇಳಿ ತಿಳ್ಕೊಂಡು ನಿಮಗೆ ತಲುಪಿಸೋದ್ರಲ್ಲೇ ಸಾಕಾಗೋಯ್ತು. ತಗೊಳ್ಳಿ. ಏನಲ್ಲಿ? ಮೇಡಮ್, ಪೋಸ್ಟ್ ಪಿನ್ ಕೋಡ್ ಇದ್ರೂ ಪೋಸ್ಟ್ನ ಅಡ್ರೆಸ್ಸಿಗೆ ತಲುಪಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ ಮೇಡಮ್. ಅಂಥದ್ರಲ್ಲಿ ಶ್ರೀರಾಮ್ ದೇಸಾಯಿ ಅವ್ರ ಹೆಸರು ಹೇಳ್ತಿದ್ದಂಗೆ ಮೊನ್ನೆ ಟಿ ವಿಲಿ ಬಂದಿದ್ರಲ್ಲ, ಅಲ್ಲಿಂದ ಎಷ್ಟು ಫೇಮಸ್ ಆಗಿದ್ದಾರೆ ಅಂದರೆ ಹೇಳ್ತಿದ್ದಂಗೆ ನಿಮ್ಮ ಮನೆಯನ್ನು ತೋರಿಸಿದ್ರು. ನೋಡಿ, ಈ ಪೋಸ್ಟ್ ನಿಮ್ದನ ಅಂತ. ಆಮೇಲೆ ಮೇಡಮ್, ಇದು ನಿಮ್ದಿಲ್ಲ ಅಂತಂದ್ರೂ ವಾಪಸ್ ಕಳಿಸ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಇದರಲ್ಲಿ ಫ್ರಮ್ ಅಡ್ರೆಸ್ಸು ಬರ್ದಿಲ್ಲ. ಶ್ರೀರಾಮ್ ದೇಸಾಯಿ, ಬೆಂಗಳೂರು. ಚಿಕ್ಕಿ, ಏನು ಲೆಟ್ರ್ ಅದು? ನಿನ್ನ ಹೆಸರಿಗೆ ಬಂದಿದೆ ಕಣೋ. ಯಾರೋ ಹೇಗೆ ಗೀಚಿಟ್ಟಿದ್ದಾರೆ ನೋಡು. ಯಾರಪ್ಪು? ಯಾರು ಬರೆದಿರೋದು ಗೊತ್ತಾಯ್ತಾ? ನನ್ನ ಫ್ರೆಂಡ್ ಚಿಕ್ಕಿ. ಫ್ರೆಂಡಾ? ಈ ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಕಳ್ಸೋ ಫ್ರೆಂಡ್ ಯಾರೋ ನಿನಗೆ? ನಿಜ ಅಲ್ವಾ? ಈಗಿನ ಮೊಬೈಲ್ ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಕಳ್ಸೋದು ನೋಡಿದ್ರೆ ಖುಷಿ ಆಗುತ್ತಲ್ವಾ? ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಚಿಕ್ಕಿ. ಅದು ನಮ್ಮನೇನೆ, ಹೊರಡಿ. ಸೀತಾನ್ ಬಿಟ್ರೆ ಇವನ್ಗೆ ಇನ್ಯಾವ ಫ್ರೆಂಡ್ ಇದ್ದಾರೆ? ಅದು ಪೋಸ್ಟ್ ಕಾರ್ಡಲ್ಲಿ ಈ ಥರ ಬರೋದು ಕಳಿಸೋದು. ಓ, ಚರಣ್ ಡಿ. ಹೇ ಬರ್ಗೋ, ಇದ್ದಕ್ಕಿದ್ದಾಗೆ ಚರಣ್ ಡಿ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಏನು ನಿನ್ನ ಹೊಸ ಪ್ಲ್ಯಾನು? ಹಾಂ, ಫೋನ್ ಪಿಕ್ ಮಾಡಬೇಡ. ಅಯ್ಯಯ್ಯ, ನಾನು ಯಾಕೆ ಇವನು ಫೋನ್ ಪಿಕ್ ಮಾಡಲಿ? ಇವನು ನನ್ನ ಟೀಮಲ್ಲೇ ಇಲ್ಲ. ನಾನೇನಾದರೂ ಸೆಲೆಕ್ಷನ್ ಕಮಿಟಿ ಹೆಡ್ ಆಗಿದ್ದರೆ ಇವನನ್ನು ಖಂಡಿತ ಪಿಕ್ ಮಾಡ್ತಿರ್ಲಿಲ್ಲ. ಹಾಂ, ಆದರೆ ಇವನು ನಿನಗೆ ಕಾಲ್ ಮಾಡೋದು ಬಿಟ್ಟು ನನಗೆ ಮಾಡ್ತಿದ್ದಾನಲ್ಲ, ಯಾಕೆ ಅಂತ ನನ್ನ ಪ್ರಶ್ನೆ. ನನಗೆ ಫೋನ್ ಮಾಡೋದಕ್ಕಾಗಲ್ವಲ್ಲ?
ಅವನನ್ನ ಆಫೀಸಿಂದ ಆಚೆ ಹಾಕಿದ ದಿನಾನೇ ಅವನ ನಂಬರ್ನ ಬ್ಲಾಕ್ ಮಾಡಿದೆ. ಅದಕ್ಕೆ ನೀನಂಗೆ ಮಾಡ್ತಿದ್ದಾನೆ. ಓ ಅಲ್ಲ ಭಾರ್ಗು, ಪಾಪ ಅವನು ಇಷ್ಟು ದಿನ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದ ತಾನೆ. ಅಂಥವನಿಗಿಂತ ಗತಿ ತಂದಿಯಲ್ಲ ನೀನು. ಈಗ ಅವನೊಂಥರ ಗಾಯ ಆಗಿರೋ ಹುಲಿ ಥರ. ಅವನಿಂದ ನಿನಗೇನು ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಯಾವುದಕ್ಕೂ ಭಾರ್ಗು ನೀನು ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು. ನಿನ್ನ ಹತ್ರ ಅಡ್ವೈಸ್ ತಗೊಳ್ಳೋ ಅಂತ ಗತಿ ನನಗಿನ್ನ ಬಂದಿಲ್ಲ ವಿಶ್ವ. ರಿಲ್ಯಾಕ್ಸ್, ಕೂಲ್. ಹೌದು, ನಿನಗೇನಾಯ್ತು? ಆಲ್ ಆಫ್ ಅ ಸಡನ್ ಮರ್ಯಾದಾ ಪುರುಷೋತ್ತಮ ಆಗ್ಬಿಟ್ಟಿದ್ಯಾ? ವಯಸ್ಸಾಯ್ತಾ ಅಥವಾ ನಿಮ್ಮ ಅಣ್ಣ ಅತ್ತಿಗೆ ನೆನಪಿಗೆ ಬಂದ್ರ? ನೋಡ್ಬಾರ್ಗು, ಅಣ್ಣ ಅತ್ತಿಗೆ ಬಗ್ಗೆ ಮಾತಾಡ್ಬೇಡ ನೀನು. ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನೀನು ಹಾಯಾಗಿ ತಿನ್ಕೊಂಡು ಓಡಾಡ್ಕೊಂಡಿರು. ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ. ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಭಾರ್ಗು, ಈಗಿರೋದು ಹಾಗೆ ತಾನೆ. ಎಕ್ಸ್ಟ್ರಾ ಪ್ಲೇಯರ್ ನಾನು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಾನು ಯಾವತ್ತಿದ್ರೂ ಬೌಂಡ್ರಿಯಿಂದ ಆಚೆನೆ ತಾನೆ. ನಿನಗೆ ಇಷ್ಟು ಗೊತ್ತಿದೆಯಲ್ಲ, ದಾಟ್ಸ್ ವೆರಿ ಗುಡ್. ನೋಡು, ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನೋಡು, ಮಾವ ಹಿಂಗೆ ಮಾತ್ರೆ ಕೊಡಬೇಕು, ತಿಂಡಿ ಆಗಿದೆಯಾ ನೋಡಬೇಕು, ಆಮೇಲೆ ತಿಂಡಿ ಆದ ನಂತರದ ಮಾತ್ರೆ ಕೊಡಬೇಕು. ಎಷ್ಟೆಲ್ಲ ಕೆಲಸ ಇದೆ ವಿಶ್ವ. ಇಲ್ಲ ಅಂತಂದ್ರೆ ಅವರೇ ಭಾರ್ಗವಿ ಎಲ್ಲಿದ್ಯಮ್ಮ ಅಂತ ಹುಡುಕೊಂಡು ರೂಮ್ವರೆಗೂ ಬಂದ್ಬಿಡ್ತಾರೆ. ಉದಾ ಭಾರ್ಗು, ಏಯ್, ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ. ಹುಟ್ಟದಾಗಿಂದ ಈ ಮನೆಯಲ್ಲಿ ಚಾಕ್ರಿ ಮಾಡ್ಕೊಂಡು ಬಿದ್ದಿದ್ದೀನಿ. ಸೋದರ ಮಾವನ ಮನೆಯಲ್ಲಿರೋದು ನನ್ನ ಪುಣ್ಯ ಅನ್ನೋ ತರ ಬದುಕ್ತಾ ಇದ್ದೀನಿ. ಹತ್ತಾರಾಳುಗಳಿದ್ರು ಎಲ್ಲದಕ್ಕೂ ಭಾರ್ಗವಿ ಊಟ ಆಯ್ತಮ್ಮ, ಭಾರ್ಗವಿ ಮಾತ್ರೆ ಕೊಡಮ್ಮ, ಭಾರ್ಗವಿ ಯಾರೋ ಬಂದ್ರು ನೋಡಮ್ಮ. ಸಾಕಾಗೋಗಿದೆ ನನಗೆ. ಕೆಲ್ಸದವಳು ಆದ್ರೆ ಯಜಮಾನಿ ಪಟ್ಟ ಮಾತ್ರ ನಂದಲ್ಲ. ಅದು ನಿನಗೆ ಯಾವತ್ತೂ ಸಿಗಲ್ಲ ಬಿಡ. ಏನಂದೆ? ಏನಿಲ್ಲ ಭಾರ್ಗು, ಅದೇನೋ ಟೈಮ್ ಆಯ್ತು ಅಂದೆ. ಇಲ್ದಿದ್ರೆ ಭಾರ್ಗವಿ ಅಂತ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ. ಹೋಗು ಪಾಪ, ಹೋಗು. ವಿಶ್ವ, ನಿನಗೆ ಗೆಲ್ಲಬೇಕು ಅಂತ ಯಾವತ್ತೂ ಅನ್ಸಿಲ್ಲ ಅಲ್ವಾ? ಗೆಲುವು ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ನೀನು ನನ್ನನ್ನು ಆಡ್ಕೋತಾ ಇದೀಯಾ? ಬರೆದಿಟ್ಕೋ, ನಾನೇ ಈ ಮನೆಗೆ ಯಜಮಾನಿ. ದೇಸಾಯಿ ಮನೆಯ ಮಾಸ್ಟರ್ ಬ್ಲಾಸ್ಟರ್ ನಾನೇ. ಯಪ್ಪ, ಇವಳದು ಏನು ಮಾಡ್ತಾಳೋ, ಏನು ಕಥೆನೋ. ಒಟ್ಟಿನಲ್ಲಿ ಇವಳ ಆಟದಲ್ಲಿ ನಾನು ಹಿಟ್ ವಿಕೆಟ್ ಆಗಲಿಲ್ಲ ಅಂದರೆ ಸಾಕಪ್ಪ. ಸಿಹಿ ನನ್ಗಂತ ಲೆಟರ್ ಬರ್ದು ಕಳ್ಸಿದಾಳೆ ಅನ್ನೋದೇ ದೊಡ್ಡ ಸರ್ಪ್ರೈಸ್ ನನಗೆ. ದಿಸ್ ಶೋಸ್ ಅವಳನ್ನ ಎಷ್ಟು ಮಿಸ್ ಮಾಡ್ಕೊಂತಿದ್ದಾಳೆ ಅಂತ. ಹಾಯ್, ಏನೋ ಒಬ್ಬೊಬ್ನೇ ಮಾತಾಡ್ಕೋತಾ ಇದೀಯಾ? ಒಬ್ನೇನಾ? ಹಾಗೇನಿಲ್ವಲ್ಲ ಚಿಕ್ಕಿ. ನಂಬೋದಾ? ಏನ್ ಚಿಕ್ಕಿ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಇದೆ, ಆದ್ರೆ ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇರೋದಂತೂ ನಿಜ. ಅರೆ ನಿಜವಾಗ್ಲೂ ಅಂಥದ್ದೇನೂ ಇಲ್ಲ ಚಿಕ್ಕಿ. ಚಿಕ್ಕಿ, ಆಫೀಸ್ ಲೇಟ್ ಆಯ್ತು, ನಾನು ನೋಡಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ರೆಡಿ ಆಗ್ಬಿಡ್ತೀನಿ. ನೀ ರೆಡಿ ಆಗು. ನಾನು ತಾತನ್ಗೆ ಔಷಧಿ ಕೊಡಬೇಕು, ಆಮೇಲೆ ಬಂದು ನೀನನ್ನು ವಿಚಾರಿಸ್ಕೋತೀನಿ. ಓಕೆ. ಅಮ್ಮ ಭಾರ್ಗವಿ, ಬಂದೆ ಮಾವಯ್ಯ. ಇಲ್ಲ ಅಪ್ಪು ಹತ್ರ ಮಾತಾಡ್ತಾ ಇದ್ದೀನಿ. ನೋಡು, 1 ಸೆಕೆಂಡ್ ಲೇಟ್ ಆದ್ರೂ ಮಾವಯ್ಯ ಅಷ್ಟೇ. ಇತ್ತೀಚೆಗೆ ನಿನ್ನ ಹೆಸರು ಹೇಳಿ ನಾನು ಎಕ್ಸ್ಕ್ಯೂಸ್ ತಗೋತಾ ಇದ್ದೀನಿ.
ಮಾ ಅಯ್ಯೋ ಮಾವ, ನೀನು ಸರಿಯಾದ ಟೈಮ್ಗೆ ರಾಮ್ನ ಹೆಸರು ಹೇಳ್ದೆ ಕಣಮ್ಮ. ಮರ್ತೋಗಿದ್ ವಿಷಯ ಜ್ಞಾಪಿಸ್ದೆ ಸದ್ಯ. ಮಾವಯ್ಯ ನೀವ್ ಯಾಕೆ ಮೇಲ್ ಬರೋಕ್ ಹೋದ್ರಿ? ಹಂಗಾದ್ರೆ ತಾತನ ಏನೋ ಸ್ಕೀಮ್ ಇರ್ಬೇಕು ಅಂತ ಆಯ್ತು. ಹೇಳ್ತೀನಿ ಕಣ, ಈ ವೀಕೆಂಡ್ ಅಲ್ಲಿ ನಿನ್ಗೆ ಏನಾದ್ರು ಕೆಲಸ ಇದೆಯಾನ? ಯಾಕೆ ತಾತ? ಮಾವ ನೀವಿಬ್ರು ಮಾತಾಡ್ತಾ ಇರಿ, ನಿಮ್ ಮಾತ್ರೆ ತಂದ್ಬಿಡ್ತೀನಿ. ಕೆಂಪು ಮಾತ್ರ ಕಣಮ್ಮ. ಹಾ ಮಾವಯ್ಯ. ಅದು ಯಾವುದೋ ಸ್ಕೂಲ್ನವರು ನನ್ನ ಗೆಸ್ಟ್ ಆಗಿ ಕರ್ತಿದ್ದಾರೆ. ನಿನ್ನ ಹೆಸರು ಹೇಳ್ತೀನಿ, ನನ್ನ ಪರವಾಗಿ ನೀನೇ ಹೋಗ್ಬಾರ. ಸ್ಕೂಲ್ಗ ನೋವೇ, ನೀವೆಲ್ಲಿ ನಾನೆಲ್ಲಿ? ಕಲ ನೀವು ಹೋದ್ರೆ ಚೆನ್ನಾಗಿರುತ್ತೆ. ಇವರ ಟ್ರೂ ಇನ್ಸ್ಪಿರೇಷನ್ ತಾತ. ಹಿಂಗಂದ್ರೆ ಹೆಂಗೋ? ಮಕ್ಕಳಿಗೆ ನಿನ್ನಂತ ಯಂಗ್ ಅಂಡ್ ಎನರ್ಜೆಟಿಕ್ ಪರ್ಸನ್ ಸ್ಫೂರ್ತಿಯಾಗಿರ್ಬೇಕು ನಾವು. ತಾತ ನೀವೇನು ಯೋಚನೆ ಮಾಡಬೇಡಿ, ನೀವು ಆರೋಗ್ಯ ಸುಧಾರಿಸ್ಕೊಳ್ಳಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಇರಬೇಕು. ನಾನು ಮುದುಕ ಆಗಿದ್ದೀನಿ ಅಂತ ಯಾವಾಗ್ಲೂ ಹುಷಾರು ತಪ್ಪಿ ನಿನಗೆ ತೋರಿಸ್ಬೇಕಾ? ಈಗಲೂ ನೀವು ಎನರ್ಜೆಟಿಕ್ ಆಗೇ ಇದ್ದೀರಾ. ವಯಸ್ಸಾಯ್ತು ಅಂತ ಪಬ್ಲಿಕ್ ಲೈಫ್ನ ತ್ಯಾಗ ಮಾಡೋರಂತೂ ಅಲ್ವೇ ಅಲ್ಲ. ನಾನಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಚಿಕ್ಕಿ ಇದ್ದಾರೆ ಅಲ್ವಾ ಚಿಕ್ಕಿ? ಹ್ಞೂ ಕಣೋ ರಾಮ, ನಾನಿರೋದೇ ಈ ಮುದ್ಕನ್ನ ನೋಡ್ಕೊಳ್ಳೋದಕ್ಕೆ, ಈ ಮನೆ ಮಗನ್ನ ಮೆರೆಸೋದಕ್ಕೆ, ಈ ವಂಶದ ದಂಡಪಿಂಡಗಳನ್ನ ಸೇವೆ ಮಾಡೋದಕ್ಕೆ. ನನ್ನ ಕರ್ಮ, ಯಜಮಾನಿಯಾಗಿ ಮೆರಿಬೇಕಾಗಿರೋಳು ಮನೆ ಕೆಲ್ಸದವಳಾಗಿದ್ದೀನಿ. ನೀವೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋರಿಂದಲೇ ಕಣೋ ನಾನು ನೆಮ್ಮದಿಯಾಗಿದ್ದೀನಿ. ಮಾವಯ್ಯ ಮಾತಾಡಿದ್ ಸಾಕು, ತಿಂಡಿ ಮಾಡೋಣ ಬನ್ನಿ. ಬಾ ನೀನು. ಸಿಹಿ, ನೀನ್ ನನ್ಗಂತ ಕಳ್ಸಿದ ಲೆಟ್ರ್ ಸಿಕ್ತು, ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸಿಹಿ. ನಾನು ಕಳ್ಸಿರೋ ಲೆಟರು ನನ್ನ ಫ್ರೆಂಡ್ ಸಾರಿಗೆ ಸಿಕ್ತಂತೆ, ಅವಳಿಗೆ ತುಂಬಾ ಖುಷಿ ಆಯ್ತಂತೆ. ನಾನು ಹೇಳಿಲ್ವಾ, ಲೆಟರ್ಸ್ ಬರೆಯೋದು ಓದೋದು ಆ ಖುಷಿನೇ ಬೇರೆ. ತಗೋ. ಇದಮ್ಮ ಹಾಗಾದ್ರೆ ನಾನು ಯಾರ್ಯಾರು ಲೆಟರ್ ಕಳ್ಸಿದ್ದೀನೋ ಅವ್ರಿಗೆಲ್ರಿಗೂ ತಲುಪಿರತ್ತಾ? ಅವರು ಬೆಂಗಳೂರಲ್ಲೇ ಇದ್ರೆ ಮೋಸ್ಟ್ಲಿ ಇಷ್ಟೊತ್ತಿಗೆ ತಲುಪಿರತ್ತೆ. ನನ್ನ ಫ್ರೆಂಡ್ಗೂ ಕಾರ್ಡ್ ಹೋಗಿರುತ್ತಲ್ವಾ, ಮತ್ತೆ ಯಾಕೆ ಅವ್ರು ಮೆಸೇಜ್ ಮಾಡಲ್ಲ? ಇದು ಪಕ್ಕ ನನ್ನ ಫ್ರೆಂಡ್ ಕಳ್ಸಿರೋ ಮೆಸೇಜ್ ಇರತ್ತೆ. ಇದು ಮೆಸೇಜ್ ಬಂದಿದೆ, ಕಾರ್ಡ್ ಸಿಕ್ಕಿದೆ ಅಂತ ಹೇಳಕ್ಕೆ ಯಾರೋ ಮೆಸೇಜ್ ಮಾಡಿರ್ತಾರೆ. ನೀನ್ ಫೋನ್ ಕೊಡ್ತೀಯಾ, ನಾನು ನೋಡ್ಲಾ? ನನಗೆ ಗೊತ್ತು ಸಿಹಿ, ನೀನು ರಾಮ್ ಮೆಸೇಜ್ಗೋಸ್ಕರ ಕಾಯ್ತಿದ್ಯಾ ಅಂತ.